ಡಿ.ಕೆ. ಶಿವಕುಮಾರ್ ಟೀಮ್ಗೆ ಯತೀಂದ್ರ ಟಾರ್ಗೆಟ್ ಆಗಿರೋದು. ಅದಕ್ಕೂ ಕಾರಣಗಳು ಇದೆ. ಯಾರು ಕೇಳಲಿಲ್ಲ ಅಂತಂದ್ರು, ಯಾರು ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡಲಿಲ್ಲ ಅಂತಂದ್ರು, ಯತೀಂದ್ರ ಹೋಗಿ ಬಂದು ನಮ್ಮಪ್ಪನೇ 5 ವರ್ಷ ಸಿಎಂ, ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ, ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಯಾರು ಈ ಬಗ್ಗೆ ಚಕಾರ ಎತ್ತುವಂತಿಲ್ಲ. ಇದನ್ನು ಯಾರಾದರೂ ಕೇಳಿದ್ರ? ಒಂದರ್ಥದಲ್ಲಿ ಯತೀಂದ್ರ ಅವರೇ ಇದನ್ನ ಮತ್ತೆ ಕೆದಕಿ ಚರ್ಚೆಗೆ ಕಾರಣ ಆಗಿದಂಥವ್ರು. ಯತೀಂದ್ರ ಅವರನ್ನ ಅಥವಾ ಬೇರೆಯವರನ್ನ ಯಾರು ಪ್ರಶ್ನೆ ಮಾಡಲಿಲ್ಲ, ಸಿದ್ದರಾಮಯ್ಯ ಅವರು ಮುಂದುವರಿತಾರೋ ಇಲ್ವೋ ಅಂತ ಹೇಳಿ. ಎಲ್ಲ ತಣ್ಣಗಾಗಿತ್ತು, ಮತ್ತೆ ಯತೀಂದ್ರನೇ ಬಂದು ಈ ಸ್ಟೇಟ್ಮೆಂಟ್ ಕೊಟ್ಟರು, ನಮ್ಮಪ್ಪನೇ 5 ವರ್ಷ ಸಿಎಂ ಅಂತ. ಅರೆ ಯಾರು ಕೇಳಿದ್ರು ಸಿದ್ದರಾಮಯ್ಯ ಅವರು ಮುಂದುವರಿಯಲ್ವಾ ಅಂತ? ಯತೀಂದ್ರ ಅವ್ರು ಹೇಳಿದ್ದಕ್ಕೆ ಮತ್ತೆ ಬೆಂಕಿ ಹೊತ್ಕೊಂಡು ಡಿ.ಕೆ. ಶಿವಕುಮಾರ್ ಬಣದ ಶಾಸಕರ ವಾದ ಏನಂತಂದ್ರೆ, ಡಿ.ಕೆ. ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಅಂತ ನಾವು ಹೇಳಿದ್ವಿ ಅಂತಂದ್ರೆ ಎಲ್ಲರೂ ನಮಗೆ ಉಗಿಯಕ್ಕೆ ಬರ್ತೀರಪ್ಪ, ಹೈಕಮಾಂಡ್ನಿಂದ ನೋಟಿಸ್ ಕೊಡ್ತೀರಿ. ಯತೀಂದ್ರ ಏನು ಸ್ಪೆಷಲ್? ಅವರು ಯತೀಂದ್ರ ಅವರೇನು? ಯತೀಂದ್ರ ಅವರು ಕಾಂಗ್ರೆಸ್ ಪಕ್ಷದ ವ್ಯಾಪ್ತಿಯಲ್ಲೇ ಬರ್ತಾರೆ, ಅವ್ರಿಗೆ ಯಾಕೆ ನೋಟಿಸ್ ಕೊಡಲ್ಲ? ಅವ್ರಿಗೆ ಹೈಕಮಾಂಡ್ ಲಂಗು ಲಗಾಮ್ ಹಾಕಲ್ವಾ? ಇದು ಹಲವು ಡಿ.ಕೆ.ಶಿ ಬಣದ ಶಾಸಕರ ಪ್ರಶ್ನೆ. ಇದೇ ಕಾರಣಕ್ಕೆ ಯತೀಂದ್ರ ಈಗ ಟಾರ್ಗೆಟ್ ಆಗಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಏನ್ ಹೇಳಿದ್ರು? ಬಾಯಿ ಮುಚ್ಕೊಂಡು ಕೆಲಸ ಮಾಡಬೇಕು, ಯಾರು ಈ ಬಗ್ಗೆ ಮಾತಾಡುವಂತಿಲ್ಲ ಅಂತ ಕಡ್ಡಿ ಮುರಿದಂಗೆ ಹೇಳಿದ್ರು. ಅವರ ಮಾತಿಗೂ ಡೋಂಟ್ ಕೇರ್. ಕಾಂಗ್ರೆಸ್ ಮನೆಯಲ್ಲಿ ಬಣಗಳ ವಾರ್ ನಿಲ್ತಾನೆ ಇಲ್ಲ. ಕುರ್ಚಿ ಕದನ ಇನ್ನೂ ಜೋರಾಗ್ತಾ ಇದೆ. ಅಧಿವೇಶನ ಮುಗಿಯೋವರೆಗೂ ತಣ್ಣಗಿದ್ದ ಡಿ.ಕೆ.ಶಿ ಟೀಮ್ ಈಗ ಮತ್ತೆ ಮಾತನ್ನ ಶುರು ಹಚ್ಕೊಂಡಿದೆ. ನಮ್ಮ ಜೊತೆಗೆ 80-90 ಶಾಸಕರಿದ್ದಾರೆ. ನಮ್ಮ ರೀತಿ ಯಂಗ್ ಅಂಡ್ ಎನರ್ಜಿಟಿಕ್ ಶಾಸಕರು ನಾಳೆನೆ ಡಿ.ಕೆ. ಶಿವಕುಮಾರ್ ಏನ್ ಹೇಳಿದ್ರು ಮಾಡೋದಕ್ಕೆ ಸಿದ್ಧರಿದ್ದೀವಿ ಅಂತ ಶಿವಗಂಗಾ ಬಸವರಾಜ್ ಹೇಳಿದ್ರು, ಇಕ್ಬಾಲ್ ಹುಸೇನ್ ಹೇಳಿದ್ರು. ಅಧಿವೇಶನ ಮುಗಿದ ಬಳಿಕ ಈ ಅಸಲಿ ಆಟ ಶುರುವಾಯಿತು. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದು ಶಿವಗಂಗಾ ಬಸವರಾಜ್. ಶಿವಗಂಗಾ ಬಸವರಾಜ್ ಮಾತಿಗೆ ಟಾಂಗ್ ಕೊಟ್ಟಿದ್ದು ಯತೀಂದ್ರ. ನನ್ನ ತಂದೆನೇ 5 ವರ್ಷ ಸಿಎಂ ಅಂತ ಯತೀಂದ್ರ ಮತ್ತೆ ಟಾಂಗ್ ಕೊಟ್ಟರು. ಯಾವಾಗ ಡಿ.ಕೆ.ಶಿ ಬಣ ಮಾತಾಡುತ್ತೆ ಅವಾಗ ಯತೀಂದ್ರ ಅವರು ನಮ್ಮಪ್ಪನೇ 5 ವರ್ಷ ಸಿಎಂ, ಗ್ರೀನ್ ಸಿಗ್ನಲ್ ಕೊಟ್ಟಾಗಿದೆ, ಯಾವ ಮಾತು ಇಲ್ಲ, ಯಾವ ಕಥೆನೂ ಇಲ್ಲ, 5 ವರ್ಷ ನಮ್ಮಪ್ಪ ಸಿಎಂ ಅಂತ ಹೇಳ್ತಾನೆ ಇರ್ತಾರೆ. ಯತೀಂದ್ರ ಅವರು ಸ್ವಯಂ ಪ್ರೇರಿತವಾಗಿ ಈ ಹೇಳಿಕೆಯನ್ನು ಕೊಡ್ತಾ ಇದ್ದಾರಾ ಅಥವಾ ಯತೀಂದ್ರ ಅವರಿಂದ ಬೇರೆ ಯಾರಾದ್ರೂ ಈ ಮಾತನ್ನ ಮತ್ತೆ ಹೇಳಿಸ್ತಾ ಇದ್ದಾರಾ? ಇದು ರಾಜಕಾರಣ. ಇಲ್ಲಿ ಎಲ್ಲವೂ ಸಾಧ್ಯ, ಎಲ್ಲವೂ ಅಸಾಧ್ಯ. ಅನ್ಸರ್ಟನಿಟಿ ಗೇಮ್ ಪೊಲಿಟಿಕ್ಸ್. ಯತೀಂದ್ರ ಮಾತಿನಿಂದ ಡಿ.ಕೆ.ಶಿ ಟೀಮ್ ಕೆರಡಿ ಕೆಂಡ ಆಗಿದೆ. ಯತೀಂದ್ರ ನಮ್ಮ ಹೈಕಮಾಂಡ್ ಅಂತ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಮೊನ್ನೆ ಹೇಳಿದ್ರು. ಯಾವಾಗ ಯತೀಂದ್ರ ನಮ್ಮಪ್ಪನೇ ಸಿಎಂ ಕಂಟಿನ್ಯೂ ಆಗ್ತಾರೆ ಅಂತ ಹೇಳಿದ್ರಲ್ಲ, ಡಿ.ಕೆ. ಶಿವಕುಮಾರ್ ಅದಕ್ಕೆ ಟಾಂಗ್ ಕೊಟ್ರು. ಯತೀಂದ್ರ ಸರ್ ಹೇಳಿದ್ದಾರೆ ಅಂತಂದ್ರೆ ನಾವು ಕೇಳಬೇಕಲ್ಲ. ಯತೀಂದ್ರ ನಮ್ಮ ಹೈಕಮಾಂಡ್ ಅಲ್ರಿ. ಯತೀಂದ್ರ ಸಾಹೇಬರು ನಮ್ಮ ಹೈಕಮಾಂಡ್ ಮಾತಿನಲ್ಲೇ ತಿವಿಯುವ ಕೆಲಸ ಮಾಡಿದ್ರು ಡಿ.ಕೆ.ಶಿ ಅವರು. ಅರ್ಥ ಮಾಡ್ಕೋಬೇಕು. ನಮಗೊಂದು ನ್ಯಾಯ ಅವರಿಗೊಂದು ನ್ಯಾಯನ ಅಂತ ಈಗ ಡಿ.ಕೆ.ಶಿ ಅಂಡ್ ಟೀಮ್, ಡಿ.ಕೆ.ಶಿ ಬಣದ ಶಾಸಕರು ಕೇಳ್ತಿದ್ದಾರೆ. ಸಿಎಂ ಮಗ ಅಂತ ನೋಟಿಸ್ ಕೊಡದೇ ಇರೋದು ತಪ್ಪು. ಕೊಡ್ರಿ ಅವ್ರಿಗೂ ನೋಟಿಸ್ನ, ಬಾಯಿ ಮುಚ್ಚಿಸ್ರಿ ಅವ್ರದ್ದು. ನೋಟಿಸ್ ಕೊಡಲೇಬೇಕು ಅಂತ ಇಕ್ಬಾಲ್ ಹುಸೇನ್ ಈಗ ಪಟ್ಟು ಹಿಡಿದಿದ್ದಾರೆ. ಶಿವಗಂಗಾ ಬಸವರಾಜ್ ಪಟ್ಟು ಹಿಡಿದಿದ್ದಾರೆ. ಡಿ.ಕೆ.ಶಿ ಬಣದ ಶಾಸಕರು ಪಟ್ಟು ಹಿಡಿದಿದ್ದಾರೆ. ಇದೀಗ ಅಖಾಡಕ್ಕೆ ಧುಮುಕಿರುವಂತದ್ದು ಮತ್ತೊಬ್ಬ ಎಂ.ಎಲ್.ಎ ಮಂಡ್ಯದ ಗಣಿಗ ರವಿಕುಮಾರ್. ಹೈಕಮಾಂಡ್ ಯಾರು ನೋಟಿಸ್ ಕೊಡ್ತಾರೆ? ಅವರು ಹೈಕಮಾಂಡ್, ಅವ್ರಿಗೆ ನೋಟಿಸ್ ಕೊಡೋದಂದ್ರೆ ಹೆಂಗ್ರಿ? ಅದು ಸಾಧ್ಯನೇ ಇಲ್ಲ. ಅವರು ನಮ್ಮ ಸಾಹೇಬರು ಅಂತ ಅವರು ಟಾಂಗ್ ಕೊಡ್ತಾ ಇದ್ದಾರೆ. ಅರ್ಥ ಏನಂತಂದ್ರೆ ವೆರಿ ಸಿಂಪಲ್. ಯತೀಂದ್ರ ಹೈಕಮಾಂಡ್ ವ್ಯಾಪ್ತಿಗೆ ಬರೋದು, ಯತೀಂದ್ರಾಗೂ ಹೈಕಮಾಂಡ್ ನೋಟಿಸ್ ಕೊಡಬೇಕು, ಅವ್ರು ಬಾಯಿ ಮುಚ್ಚಿಸ್ಬೇಕು. ಇದು ಈಗ ಡಿ.ಕೆ.ಶಿ ಬಣದ ಶಾಸಕರ ಒತ್ತಾಸೆ ಮತ್ತು ಬೇಡಿಕೆ. ನೋಡೋಣ ಏನಾಗುತ್ತೆ ಅಂತ. ನೆಕ್ಸ್ಟ್, ಡಿ.ಕೆ. ಶಿವಕುಮಾರ್ ಟೀಮ್ಗೆ ಯತೀಂದ್ರ ಟಾರ್ಗೆಟ್ ಆಗಿರೋದು. ಅದಕ್ಕೂ ಕಾರಣಗಳು ಇದೆ. ಯಾರು ಕೇಳಲಿಲ್ಲ ಅಂತಂದ್ರು, ಯಾರು ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡಲಿಲ್ಲ ಅಂತಂದ್ರು, ಯತೀಂದ್ರ ಹೋಗಿ ಬಂದು ನಮ್ಮಪ್ಪನೇ 5 ವರ್ಷ ಸಿಎಂ, ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ, ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಯಾರು ಈ ಬಗ್ಗೆ ಚಕಾರ ಎತ್ತುವಂತಿಲ್ಲ. ಇದನ್ನು ಯಾರಾದರೂ ಕೇಳಿದ್ರ? ಒಂದರ್ಥದಲ್ಲಿ ಯತೀಂದ್ರ ಅವರೇ ಇದನ್ನ ಮತ್ತೆ ಕೆದಕಿ ಚರ್ಚೆಗೆ ಕಾರಣ ಆಗಿದಂಥವ್ರು. ಯತೀಂದ್ರ ಅವರನ್ನ ಅಥವಾ ಬೇರೆಯವರನ್ನ ಯಾರು ಪ್ರಶ್ನೆ ಮಾಡಲಿಲ್ಲ, ಸಿದ್ದರಾಮಯ್ಯ ಅವರು ಮುಂದುವರಿತಾರೋ ಇಲ್ವೋ ಅಂತ ಹೇಳಿ. ಎಲ್ಲ ತಣ್ಣಗಾಗಿತ್ತು, ಮತ್ತೆ ಯತೀಂದ್ರನೇ ಬಂದು ಈ ಸ್ಟೇಟ್ಮೆಂಟ್ ಕೊಟ್ಟರು, ನಮ್ಮಪ್ಪನೇ 5 ವರ್ಷ ಸಿಎಂ ಅಂತ.
ಅರೆ ಯಾರು ಕೇಳಿದ್ರು ಸಿದ್ದರಾಮಯ್ಯ ಅವರು ಮುಂದುವರಿಯಲ್ವಾ ಅಂತ. ಯತೀಂದ್ರ ಅವ್ರು ಹೇಳಿದ್ದಕ್ಕೆ ಮತ್ತೆ ಬೆಂಕಿ ಹೊತ್ಕೊಂಡು ಡಿ ಕೆ ಶಿವಕುಮಾರ್ ಬಣದ ಶಾಸಕರ ವಾದ ಏನಂತಂದ್ರೆ, ಡಿ ಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಅಂತ ನಾವು ಹೇಳಿದ್ವಿ ಅಂತಂದ್ರೆ ಎಲ್ಲರೂ ನಮಗೆ ಉಗಿಯಕ್ಕೆ ಬರ್ತೀರಪ್ಪ, ಹೈಕಮಾಂಡ್ನಿಂದ ನೋಟಿಸ್ ಕೊಡ್ತೀರಿ. ಯತೀಂದ್ರ ಏನು ಸ್ಪೆಷಲ್ ಅವರು? ಯತೀಂದ್ರ ಅವರೇನು? ಯತೀಂದ್ರ ಅವರು ಕಾಂಗ್ರೆಸ್ ಪಕ್ಷದ ವ್ಯಾಪ್ತಿಯಲ್ಲೇ ಬರ್ತಾರೆ, ಅವ್ರಿಗೆ ಯಾಕೆ ನೋಟಿಸ್ ಕೊಡಲ್ಲ? ಅವ್ರಿಗೆ ಹೈಕಮಾಂಡ್ ಲಂಗು ಲಗಾಮ್ ಹಾಕಲ್ವಾ? ಇದು ಹಲವು ಡಿ ಕೆ ಶಿ ಬಣದ ಶಾಸಕರ ಪ್ರಶ್ನೆ. ಇದೇ ಕಾರಣಕ್ಕೆ ಯತೀಂದ್ರ ಈಗ ಟಾರ್ಗೆಟ್ ಆಗಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಏನ್ ಹೇಳಿದ್ರು? ಬಾಯಿ ಮುಚ್ಕೊಂಡು ಕೆಲಸ ಮಾಡಬೇಕು, ಯಾರು ಈ ಬಗ್ಗೆ ಮಾತಾಡುವಂತಿಲ್ಲ ಅಂತ ಕಡ್ಡಿ ಮುರಿದಂಗೆ ಹೇಳಿದ್ರು. ಅವರ ಮಾತಿಗೂ ಡೋಂಟ್ ಕೇರ್. ಕಾಂಗ್ರೆಸ್ ಮನೆಯಲ್ಲಿ ಬಣಗಳ ವಾರ್ ನಿಲ್ತಾನೆ ಇಲ್ಲ. ಕುರ್ಚಿ ಕದನ ಇನ್ನೂ ಜೋರಾಗ್ತಾ ಇದೆ. ಅಧಿವೇಶನ ಮುಗಿಯೋವರೆಗೂ ತಣ್ಣಗಿದ್ದ ಡಿ ಕೆ ಶಿ ಟೀಮ್ ಈಗ ಮತ್ತೆ ಮಾತನ್ನ ಶುರು ಹಚ್ಕೊಂಡಿದೆ. ನಮ್ಮ ಜೊತೆಗೆ 80-90 ಶಾಸಕರಿದ್ದಾರೆ. ನಮ್ಮ ರೀತಿ ಯಂಗ್ ಅಂಡ್ ಎನರ್ಜಿಟಿಕ್ ಶಾಸಕರು ನಾಳೆನೆ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು ಮಾಡೋದಕ್ಕೆ ಸಿದ್ಧರಿದ್ದೀವಿ ಅಂತ ಶಿವಗಂಗಾ ಬಸವರಾಜ್ ಹೇಳಿದ್ರು, ಇಕ್ಬಾಲ್ ಹುಸೇನ್ ಹೇಳಿದ್ರು. ಅಧಿವೇಶನ ಮುಗಿದ ಬಳಿಕ ಈ ಅಸಲಿ ಆಟ ಶುರುವಾಯಿತು. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದು ಶಿವಗಂಗಾ ಬಸವರಾಜ್. ಶಿವಗಂಗಾ ಬಸವರಾಜ್ ಮಾತಿಗೆ ಟಾಂಗ್ ಕೊಟ್ಟಿದ್ದು ಯತೀಂದ್ರ. ನನ್ನ ತಂದೆನೇ 5 ವರ್ಷ ಸಿಎಂ ಅಂತ ಯತೀಂದ್ರ ಮತ್ತೆ ಟಾಂಗ್ ಕೊಟ್ಟರು. ಯಾವಾಗ ಡಿ ಕೆ ಶಿ ಬಣ ಮಾತಾಡುತ್ತೆ ಅವಾಗ ಯತೀಂದ್ರ ಅವರು ನಮ್ಮಪ್ಪನೇ 5 ವರ್ಷ ಸಿಎಂ, ಗ್ರೀನ್ ಸಿಗ್ನಲ್ ಕೊಟ್ಟಾಗಿದೆ, ಯಾವ ಮಾತು ಇಲ್ಲ, ಯಾವ ಕಥೆನೂ ಇಲ್ಲ, 5 ವರ್ಷ ನಮ್ಮಪ್ಪ ಸಿಎಂ ಅಂತ ಹೇಳ್ತಾನೆ ಇರ್ತಾರೆ. ಯತೀಂದ್ರ ಅವರು ಸ್ವಯಂ ಪ್ರೇರಿತವಾಗಿ ಈ ಹೇಳಿಕೆಯನ್ನು ಕೊಡ್ತಾ ಇದ್ದಾರಾ ಅಥವಾ ಯತೀಂದ್ರ ಅವರಿಂದ ಬೇರೆ ಯಾರಾದ್ರೂ ಈ ಮಾತನ್ನ ಮತ್ತೆ ಹೇಳಿಸ್ತಾ ಇದ್ದಾರಾ? ಇದು ರಾಜಕಾರಣ. ಇಲ್ಲಿ ಎಲ್ಲವೂ ಸಾಧ್ಯ, ಎಲ್ಲವೂ ಅಸಾಧ್ಯ. ಅನ್ಸರ್ಟನಿಟಿ ಗೇಮ್ ಪೊಲಿಟಿಕ್ಸ್. ಯತೀಂದ್ರ ಮಾತಿನಿಂದ ಡಿ ಕೆ ಶಿ ಟೀಮ್ ಕೆರಡಿ ಕೆಂಡ ಆಗಿದೆ. ಯತೀಂದ್ರ ನಮ್ಮ ಹೈಕಮಾಂಡ್ ಅಂತ DCM ಡಿ ಕೆ ಶಿವಕುಮಾರ್ ಮೊನ್ನೆ ಹೇಳಿದ್ರು. ಯಾವಾಗ ಯತೀಂದ್ರ ನಮ್ಮಪ್ಪನೇ ಸಿಎಂ ಕಂಟಿನ್ಯೂ ಆಗ್ತಾರೆ ಅಂತ ಹೇಳಿದ್ರಲ್ಲ, ಡಿ ಕೆ ಶಿವಕುಮಾರ್ ಅದಕ್ಕೆ ಟಾಂಗ್ ಕೊಟ್ರು. ಯತೀಂದ್ರ ಸರ್ ಹೇಳಿದ್ದಾರೆ ಅಂತಂದ್ರೆ ನಾವು ಕೇಳಬೇಕಲ್ಲ. ಯತೀಂದ್ರ ನಮ್ಮ ಹೈಕಮಾಂಡ್ ಅಲ್ರಿ. ಯತೀಂದ್ರ ಸಾಹೇಬರು ನಮ್ಮ ಹೈಕಮಾಂಡ್. ಮಾತಿನಲ್ಲೇ ತಿವಿಯುವ ಕೆಲಸ ಮಾಡಿದ್ರು ಡಿ ಕೆ ಶಿ ಅವರು. ಅರ್ಥ ಮಾಡ್ಕೋಬೇಕು. ನಮಗೊಂದು ನ್ಯಾಯ ಅವರಿಗೊಂದು ನ್ಯಾಯನ ಅಂತ ಈಗ ಡಿ ಕೆ ಶಿ ಅಂಡ್ ಟೀಮ್, ಡಿ ಕೆ ಶಿ ಬಣದ ಶಾಸಕರು ಕೇಳ್ತಿದ್ದಾರೆ. ಸಿಎಂ ಮಗ ಅಂತ ನೋಟಿಸ್ ಕೊಡದೇ ಇರೋದು ತಪ್ಪು. ಕೊಡ್ರಿ ಅವ್ರಿಗೂ ನೋಟಿಸ್ನ, ಬಾಯಿ ಮುಚ್ಚಿಸ್ರಿ ಅವ್ರದ್ದು. ನೋಟಿಸ್ ಕೊಡಲೇಬೇಕು ಅಂತ ಇಕ್ಬಾಲ್ ಹುಸೇನ್ ಈಗ ಪಟ್ಟು ಹಿಡಿದಿದ್ದಾರೆ. ಶಿವಗಂಗಾ ಬಸವರಾಜ್ ಪಟ್ಟು ಹಿಡಿದಿದ್ದಾರೆ. ಡಿ ಕೆ ಶಿ ಬಣದ ಶಾಸಕರು ಪಟ್ಟು ಹಿಡಿದಿದ್ದಾರೆ. ಇದೀಗ ಅಖಾಡಕ್ಕೆ ಧುಮುಕಿರುವಂತದ್ದು ಮತ್ತೊಬ್ಬ MLA ಮಂಡ್ಯದ ಗಣಿಗ ರವಿಕುಮಾರ್. ಹೈಕಮಾಂಡ್ ಯಾರು ನೋಟಿಸ್ ಕೊಡ್ತಾರೆ? ಅವರು ಹೈಕಮಾಂಡ್. ಅವ್ರಿಗೆ ನೋಟಿಸ್ ಕೊಡೋದಂದ್ರೆ ಹೆಂಗ್ರಿ? ಅದು ಸಾಧ್ಯನೇ ಇಲ್ಲ. ಅವರು ನಮ್ಮ ಸಾಹೇಬರು ಅಂತ ಅವರು ಟಾಂಗ್ ಕೊಡ್ತಾ ಇದ್ದಾರೆ. ಅರ್ಥ ಏನಂತಂದ್ರೆ ವೆರಿ ಸಿಂಪಲ್. ಯತೀಂದ್ರ ಹೈಕಮಾಂಡ್ ವ್ಯಾಪ್ತಿಗೆ ಬರೋದು. ಯತೀಂದ್ರಾಗೂ ಹೈಕಮಾಂಡ್ ನೋಟಿಸ್ ಕೊಡಬೇಕು, ಅವ್ರು ಬಾಯಿ ಮುಚ್ಚಿಸ್ಬೇಕು. ಇದು ಈಗ ಡಿ ಕೆ ಶಿ ಬಣದ ಶಾಸಕರ ಒತ್ತಾಸೆ ಮತ್ತು ಬೇಡಿಕೆ.